ಇದಾಗಿದೆ ಆಂಧ್ರ ಪ್ರದೇಶದ ರಾಂಬಿಲಿ ಊರು. ಇಲ್ಲಿ ಭಾರತೀಯ ನೌಕಾಸೇನೆ ಈ ಬೆಟ್ಟದ ಮಧ್ಯೆ ಒಂದು ಸುರಂಗ ಕೊರಿತಾ ಇದೆ. ಯಾಕೆ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇರುವ ಹಾಗೆ ಭಾರತ ಒಂದು ನ್ಯೂಕ್ಲಿಯರ್ ಟ್ರೇಡ್ ಹೊಂದಿರುವ ದೇಶ ಆಗಿದೆ. ಅಂದ್ರೆ ಭಾರತ ಸಮುದ್ರ, ಆಕಾಶ ಮತ್ತೆ ಭೂಮಿ ಈ ಮೂರು ಕಡೆಯಿಂದಲೂ ನ್ಯೂಕ್ಲಿಯರ್ ವೆಪನ್ ಲಾಂಚ್ ಮಾಡಬಹುದು. ಆದ್ರೆ ಸಮಯಕ್ಕೆ ಸರಿಯಾಗಿ ನಮ್ಮ ಸಬ್ಮರೀನ್ಸ್ ಗಳಿಗೆ ಪೋರ್ಟ್ ಗೆ ಬಂದು ರಿಫ್ಯೂಲಿಂಗ್ ಮತ್ತೆ ಮೇಂಟೆನೆನ್ಸ್ ಸಲುವಾಗಿ ಬರ್ಬೇಕಾಗತ್ತೆ. ಇದರಿಂದ ಇವು ಸ್ಯಾಟಲೈಟ್ ಕಣ್ಣಿಗೆ ಕಾಣಿಸಿಕೊಳ್ಳುತ್ತೆ. ಮತ್ತೆ ಶತ್ರು ದೇಶ ಇದೇ ಸಮಯಕ್ಕೆ ಸರಿಯಾಗಿ ದಾಳಿ ಮಾಡಿದ್ರೆ ನಮ್ಮ ನ್ಯೂಕ್ಲಿಯರ್ ಸಬ್ಮರೀನ್ಸ್ ಉಪಯೋಗಕ್ಕೆ ಬರೋದಿಲ್ಲ. ಅದಕ್ಕೆ ಭಾರತ ನಿರ್ಮಾಣ ಮಾಡ್ತಾ ಇದೆ ಅಂಡರ್ ಗ್ರೌಂಡ್ ನ್ಯೂಕ್ಲಿಯರ್ ಸಬ್ಮರೀನ್ ಬೇಸ್. ಅಂದ್ರೆ ನಮ್ಮ ಸಬ್ಮರೀನ್ಸ್ ನೀರಿನ ಒಳಗಿನಿಂದ ಈ ಬೇಸ್ ಒಳಗೆ ಎಂಟರ್ ಆಗುತ್ತೆ. ಇದರಿಂದ ಶತ್ರುಗಳಿಗೆ ಗೊತ್ತೇ ಆಗೋದಿಲ್ಲ ಇಲ್ಲಿ ಇವುಗಳ ಮೇಂಟೆನೆನ್ಸ್ ಮತ್ತೆ ರಿಫ್ಯೂಲಿಂಗ್ ನಡೀತಾ ಇದೆ ಅನ್ನೋದು. ಈ ಅಂಡರ್ ಗ್ರೌಂಡ್ ಬೇಸ್ ಮೇಲೆ ಪರಮಾಣು ದಾಳಿ ಮಾಡಿದ್ರು ಏನೂ ಪರಿಣಾಮ ಬೀರೋದಿಲ್ಲ. ಇಲ್ಲಿ ಒಂದೇ ಸಲ 12 ರಿಂದ 13 ಸಬ್ಮರೀನ್ಸ್ ನಿಲ್ಲಿಸಬಹುದು. ಚೀನಾ ಕೂಡ ತನ್ನ ಹನ್ಲ್ಯಾಂಡ್ ಐಸ್ಲ್ಯಾಂಡ್ ಮೇಲೆ ಇಂತಹದೇ ಸಬ್ಮರೀನ್ ಸ್ಟೇಷನ್ ನಿರ್ಮಾಣ ಮಾಡಿದೆ. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.